ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಶ್ಚರಂ. ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಸಂಸಾರ ತಾಪತತ್ವದಿಂದ ಬೆಂದು ಬಳಲಿದ ಶಿಷ್ಯನನ್ನು ಕುರಿತು ಅಭಯವಚನವನ್ನು ನೀಡಿ ಸಂಸಾರ ಭಯನಾಶನಂ ಕಶ್ಚಿತ್ ಉಪಾಯ ಮಹಾನ್ ಅಸ್ತಿ. ಜನ್ಮ ಮರಣ ರೂಪ ಸಂಸಾರದಿಂದ ದಾಟಲಿಕ್ಕೆ ಉಪಾಯವು ಉಂಟು. ಆ ಉಪಾಯವನ್ನು ಅವಧರಿಸಿದಿ, ಅನುಷ್ಠಾನ ಮಾಡಿದಿ ಅಂದರೆ ಭವಬೋಧಾಂಬದಿಂ ತೀರ್ಥವ ಪರಮಾನಂದಂ ಅವಾಪ್ಸ್ಯಸಿ. ಸಂಸಾರ ಸಮುದ್ರವನ್ನು ದಾಟಿ ಕಾಮಕ್ರೋಧಾದಿ ಜನ್ಮ ಮರಣಾದಿ ಮೀನು ಮಸಗಳಿಂದ ದೂರಾಗಿ ನೀನು ಗಂತವ್ಯ ಸ್ಥಾನವನ್ನು ಮುಟ್ತಿ ಅಂತ ಅದು ಹೇಳಿದರು. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಗುರುಗಳು ಹೇಳ್ತಾರೆ, ವಿಚಾರ ಮಾಡಬೇಕು. ಸಂಸಾರ ತಾಪತಪ್ತ ನಾಮ ವಿಚಾರ ಏವ ಪರಮೌಷಧ. ಭವಬಂಧನ ರೋಗಕ್ಕೆ, ಜನ್ಮ ಮರಣ ರೋಗಕ್ಕೆ ಔಷಧ ಯಾವುದು ಅಂದರೆ ವಿಚಾರ. ಯಾಕೆ? ಅವಿಚಾರೇಣ ಕೃತಃ ಬಂಧ ವಿಚಾರೇಣೈವ ನಿವರ್ತತೆ. ತಪ್ಪು ತಿಳುವಳಿಕೆಯಿಂದ ಬಂದ ಜನ್ಮ ಮರಣ ರೂಪ ಈ ಸಂಸಾರವು ಯಥಾವತ್ ಜ್ಞಾನ ಆಯಿತು ಅಂದರೆ ಈ ದುಃಖ ತಾನೇ ನಿವೃತ್ತಿಯಾಗುತ್ತದೆ. ಕತ್ತಲೆಯಿಂದ ಬಂದ ಭಯವು ಬೆಳಕಿನಿಂದ ನಾಶವಾಗುವಂತೆ ಅಜ್ಞಾನದಿಂದ ಬಂದ ಜನ್ಮ ಮರಣ ಸಂಸಾರಗಳು ಜ್ಞಾನದಿಂದ ನಿವೃತ್ತಿ ಆಗ್ತವೆ. ಅದಕ್ಕೆ ಏನಪ್ಪ ಅಂದ್ರೆ ವಿಚಾರ ಮಾಡು. ಏನು? ನಾ ಅಂದರೆ ಯಾರು? ಜಗತ್ ಅಂದರೆ ಏನು? ಪರಮಾತ್ಮ ಅಂದರೆ ಏನು? ಇವುಗಳ ವಿಚಾರವನ್ನು ಮಾಡು. ಇವು ಮೂರರಲ್ಲಿ ಯಾವ ವಿಚಾರ ಮಾಡಿದರೂ ನೀ ಅಲ್ಲಿಗೆ ಮುಡ್ತಿ. ಎಲ್ಲಿ? ಸತ್ಯವನ್ನೇ ನೀನು ಕಾಣ್ತಿ, ನೋಡ್ತಿ ಅಂತ ಹೇಳ್ಕೊಂಡು ಅವರು ವಿಚಾರ ಮಾಡೋದು. ವಿಚಾರ ಅಂದರೆ ಏನು? ಎದುರದು ಮಾಡಂತೀವಿ? ವೇದಾಂತಾರ್ಥ ವಿಚಾರೇಣ. ವೇದ ಅದರ ಅಂತಭಾಗ ಉಪನಿಷತ್ತು, ಅದಕ್ಕೆ ವೇದಾಂತ ಅಂತ ಕರೀತಾರೆ. ವೇದದಲ್ಲಿ 3 ಭಾಗ ಅದಾವೆ: ಆರಣ್ಯಕ, ಉಪನಿಷತ್ತು ಮತ್ತು ಕರ್ಮ. ಮೊಟ್ಟ ಮೊದಲ ಕರ್ಮ, ಅನಂತರದಲ್ಲಿ ಆರಣ್ಯಕ ಅಂದರೆ ಉಪಾಸನೆ, ಅನಂತರದಲ್ಲಿ ಉಪನಿಷತ್ತು. 3 ಭಾಗಗಳನ್ನು ಮಾಡಿದ್ದಾರೆ. ಅವುಗಳನ್ನೇ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾವ ಮನುಷ್ಯ ಇವೆರಡನ್ನು ಮಾಡಿ ಅಂದರೆ ಕರ್ಮ ಉಪಾಸನೆಯನ್ನು ಮಾಡಿ ವಿಕ್ಷೇಪ ದೋಷ ಮಲದೋಷವನ್ನು ಕಳೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಅವ ವೇದಾಂತಾರ್ಥ ವಿಚಾರೇಣ. ಅಂಥವನು ಉಪನಿಷತ್ತನ ವಿಚಾರವನ್ನು ಮಾಡಬೇಕು. ಆ ವಿಚಾರವನ್ನು ಮಾಡೋದ್ರಿಂದ ಏನಾಗ್ತದೆ? ಉತ್ತಮಂ ಜ್ಞಾನಂ ಜಾಯತೆ. ಉತ್ತಮವಾದ ಜ್ಞಾನ ಹುಡ್ತದೆ.
ಜ್ಞಾನ ಯಾವಾಗಲೂ ಕೂಡ ಪವಿತ್ರನೇ ಅದ. ಗೀತೆಯಲ್ಲಿ ಹೇಳ ಪವಿತ್ರಮಿದಮುತ್ತಮ, ಇದು ಪವಿತ್ರನೇ ಅದ. ಯಾವುದರ ಸಂಘದಿಂದ ಅಪವಿತ್ರ ಆಗ್ತದೆ. ಹೇಗೆ ಆಕಾಶಾತ್ ಪತಿತಂ ತೋಯಂ, ಆಕಾಶದಿಂದ ಬಿದ್ದ ನೀರು ಪವಿತ್ರನೇ ಇರ್ತದೆ, ಡಿಸ್ಟಿಲ್ ವಾಟರ್ ಇದ್ದಂಗೆ. ಅದನ್ನು ಮೈ, ಮನ, ಭೂಮಿ ಇವಕ್ಕೆಲ್ಲ ಮುಟ್ಟಿ ಅದು ರಾಡಿ ನೀರ, ಕೆಸರು ನೀರ, ಹೊಲಸು ನೀರ, ಗಟಾರ ನೀರ ಇಷ್ಟೆಲ್ಲವನ್ನು ಪಡಿತದೆ. ಹಾಗೇನಪ್ಪ ಅಂತ ಕೇಳಿದರೆ ಅದು ಜ್ಞಾನ ಉತ್ತಮನೇ ಅದ. ಉತ್ತಮ ಜ್ಞಾನ ಅಂದ್ರೇನು? ಬ್ರಹ್ಮ ಐಕ್ಯ ಆತ್ಮಜ್ಞಾನ ಉತ್ತಮ. ಇದ್ದುದು ಇದ್ದಂಗೆ ತಿಳಿಯೋದು ಉತ್ತಮ, ಮತ್ತೇನಿಲ್ಲ. ಅನ್ಯಥಾ ತಿಳಿದ್ರೆ ಅದಕ್ಕೆ ಬ್ರಹ್ಮಜ್ಞಾನ ಅಂತೀವಿ. ಪರಮಾಜ್ಞಾನ ಅಂದ್ರೇನು? ಯಥಾವತ್ತು ಜ್ಞಾನಕ್ಕೆ ಪರಮಜ್ಞಾನ ಅಂತ. ಹಗ್ಗಕ್ಕೆ ಹಗ್ಗ, ಹಾವಿಗೆ ಹಾವ, ಗಿಡಕ್ಕೆ ಗಿಡ. ಹಗ್ಗಕ್ಕೆ ಹಾವಂದಿ, ಗಿಡಕ್ಕೆ ಕಾಳಂದಿ ಅಂತಂದ್ರೆ ಅದು ಪವಿತ್ರ ಜ್ಞಾನ ಅಲ್ಲ, ಬ್ರಹ್ಮಜ್ಞಾನ. ಅದಕ್ಕೆ ಹೇಳಿದ್ರು ಅವರು, ಈ ಉತ್ತಮ ಜ್ಞಾನ, ಉತ್ತಮ ಅಂದರೆ ಪರಮಾತ್ಮ ಜ್ಞಾನ. ಉತ್ತಮ ಪುರುಷತ್ವನ್ನೇ ಪರಮಾತ್ಮೇತಿ ಉದಾಹೃತ ಗೀತಾ. ಅಂಥ ಪರಮಾತ್ಮನ ಜ್ಞಾನ, ಪರಮಾತ್ಮನೇ ನಾನೆಂಬ ಅಭೇದ ಜ್ಞಾನ, ಇದಕ್ಕೆ ಉತ್ತಮ ಜ್ಞಾನ ಅಂತ. ಅನ್ಯ ಬ್ರಹ್ಮಜ್ಞಾನ, ಸಂಶಯ ಜ್ಞಾನ, ವಿಪರೀತ ಜ್ಞಾನ ಅವೆಲ್ಲ ಏನು ಜ್ಞಾನ ಅಲ್ಲ, ಹೆಸರು ಅದಾವಕ್ಕಷ್ಟೇ ಜ್ಞಾನ ಅಂತ ಬರೋದು. ಅವೆಲ್ಲ ಅಜ್ಞಾನನೇ. ಅದಕ್ಕೆ ಉತ್ತಮಂ ಜ್ಞಾನಂ, ಉತ್ತಮ ಜ್ಞಾನದ ಯಥಾವತ್ ಜ್ಞಾನ, ಯಾವುದು ಹೆಂಗದ ಹಂಗೆ ತಿಳಿದು ಉತ್ತಮ ಜ್ಞಾನ. ನಾನು ಸ್ವಚ್ಛದಾನಂದ ಘನ ಪರಮಾತ್ಮ ಸ್ವರೂಪ ಇದ್ದೀನಿ, ಅದೇನೇ. ಈ ಉತ್ತಮ ಜ್ಞಾನಂ ಹೆಂಗಾಕದ? ವಿಚಾರೇಣ, ವಿಚಾರ ಮಾಡಿದರೆ ಗೊತ್ತಾಗ್ತದೆ. ಯಾವ್ದ್ರದು? ಅರೆ ಎಲ್ಲರೂ ವಿಚಾರ ಮಾಡ್ತಾರೆ, ವಿಚಾರ ಮಾಡಿದವ್ರು ಯಾರು? ವಿಚಾರ ಮಾಡೋವನಿಗೆ ಮನುಷ್ಯ ಅಂತಾರೆ. ಅರೆ ಒಂದು ಮಂಗ್ಯಾನ ವಿಚಾರ ಮಾಡ್ತದೆ, ಏನು ಪದಾರ್ಥ ಹಾಕೋದು ನೋಡ್ದೆ ಮದುವೆಲ್ಲ ಬಿಡ್ತದೆ. ವಿಚಾರ ಯಾರಿಗಿಲ್ಲ. ಉತ್ತಮಂ ವಿಚಾರ. ಅದಕ್ಕೇನಪ್ಪ ಉತ್ತಮ ವಿಚಾರ ಯಾವುದು? ವೇದಾಂತಾರ್ಥ ವಿಚಾರ. ವೇದದ ಅಂತ್ಯಭಾಗದಲ್ಲಿರುವ ಉಪನಿಷತ್ತುಗಳ ಚಿಂತನೆ. ಅವೇನು ಹೇಳ್ತು? ತ್ವಂ ಬ್ರಹ್ಮಾಸಿ ತದೇವ ತ್ವಂ ತ್ವಮೇವ ತತ್. ಮತ್ತೇನು ಹೇಳ್ತಾ ಅದು ಅಂತ ಕೇಳಿದರೆ ಅದು ಅಹಂ ಬ್ರಹ್ಮಾಸ್ಮಿ. 4 ಮಹಾವಾಕ್ಯಗಳು ಏನು ಹೇಳ್ತಾವೆ ಉಪನಿಷತ್ತಿನಲ್ಲಿ, ಅದರದ್ದು ವಿಚಾರ. ನಾ ಬ್ರಹ್ಮ ಅಂತಾವ ಅಂದ್ರೆ ನಾ ಯಾರು? ಬ್ರಹ್ಮ ಯಾರು? ತತ್ವಂ ಅಂತಾವ, ತತ್ ಯಾವುದು? ತ್ವಂ ಯಾವುದು? ಅಸಿ ಅಂದ್ರೇನು? ಹೀಗೆ ವೇದಾಂತದ ಜೀವ ಬ್ರಹ್ಮೈಕ್ಯ ವಿಚಾರವನ್ನು ಯಾರು ಮಾಡ್ತಾರೆ? ಅವರು ಏನಪ್ಪ ಅಂತ ಕೇಳಿದರೆ ಅವರು ಅತ್ಯಂತಿಕ ಆ ವಿಚಾರ ಅತ್ಯಂತಿಕ ಸಂಸಾರ ದುಃಖ ನಾಶೋ ಭವತ್ಯನು ಅನ್ನುವಂದ್ರೆ ನಿಶ್ಚಯ. ಪಶ್ಚಾತ್ ಅನುಪಶ್ಚಾತ್ ಅನುಮಾನ ಅಂತೀಯಲ್ಲ, ಪ್ರತ್ಯಕ್ಷದ ನಂತರದಲ್ಲಿ ಅನುಮಾನ, ಅದಕ್ಕೆ ಅನುಮಾನ. ಅದ್ರ ಬೆನ್ನತ್ತಿ ಆಗೋ ಜ್ಞಾನಕ್ಕೆ ಅನುಮಾನ ಅಂತ. ಅರ್ಥಾತ್ ಅನುಶಬ್ದ ಯಾಕೆ ಬರೆದು ಅಂದ್ರೆ ಉಪನಿಷತ್ತುಗಳ ವೇದಾಂತ ವಿಚಾರ ಇಲ್ಲದೇನೆ ಬ್ರಹ್ಮ ಆತ್ಮ ಐಕ್ಯ ಜ್ಞಾನ ಸಂಭವಿಸುವುದಿಲ್ಲ. ಅನುಶಬ್ದದ ಅರ್ಥ ನಿಶ್ಚಯ. ಅನುಪಶ್ಚಾತ್ ವೇದಾಂತ ವಿಚಾರಣದಿಂದ ಆನಂತರನೇ ನಿನಗೆ ಬ್ರಹ್ಮಜ್ಞಾನ ಆಗ್ತದೆ. ಇಲ್ಲ ಅನ್ಯತ ಬ್ರಹ್ಮಜ್ಞಾನಕ್ಕೆ ಅವಸರನೇ ಇಲ್ಲ, ಪ್ರಸಂಗನೇ ಇಲ್ಲ. ಅದಕ್ಕೆ ಅವರು ತೇನ ಅತ್ಯಂತಿಕ ಸಂಸಾರ ದುಃಖ ನಾಶ ಅನುಭವತಿ ಅನ್ನೋದು ಪಶ್ಚಾತ್. ವೇದಾಂತ ವಿಚಾರೇಣ ಪಶ್ಚಾತ್ ಏನು ಅರ್ಥ ನಿನಗೆ? ಅತ್ಯಂತ ದುಃಖ, ಸಂಸಾರ ದುಃಖ
ಅತ್ಯಂತ ಅಂದರೆ ಅಂದರೆ ಕಡಿದು ಲಾಸ್ಟ್ ಅಂತೇವಲ್ಲ ಅದಕ್ಕೆ ಅಂತ್ಯದೊಳಗೆ ಅತಿ ಕಡಿದಂತ ಲಾಸ್ಟ್. ಹಾಂ, ಅಂತ್ಯದೊಳಗೆ ಕಡಿಗೆ ಅದಕ್ಕೆ ಇಲ್ಲ. ಅದು ಅತ್ಯಂತ ಏನದು? ಸಂಸಾರ ದುಃಖ. ಸಂಸಾರ ಅಂದರೆ ಏನು? ಜನ್ಮ ಮರಣ. ಸಂಸಾರ ಅಂದ್ರೇನು? ದೇಹವೇ ನಾನೆಂಬುದು. ಇದು ನಾ ಅಂದರೆ ಸಂಸಾರ ಚಾಲು ಆಯಿತು. ದೇಹಾಭಿಮಾನವು, ಜನ್ಮ ಮರಣಗಳು ಇವು ಮನುಷ್ಯನಿಗೆ ಅನಂತ ಜನ್ಮಗಳನ್ನು ನೀಡಿ ಆಯಾಯ ಜನ್ಮದಲ್ಲಿ ಆಯಾಯ ಪ್ರಕಾರವಾದ ದುಃಖವನ್ನು ಅನುಭವಿಸಲಿಕ್ಕೆ ನಮಗೆ ಬಾಧ್ಯ ಮಾಡ್ಯಾವ. ನಾವು ಭೋಗಿಸಲೇಬೇಕಾಗಿದೆ. ಯಾಕೆ? ಸಂಸಾರ ಅಂದರೆ ದುಃಖ. ಶಾಸ್ತ್ರದಾಗ ಸಂಸಾರ ದುಃಖಂ ಅಂದರು. ಜನ್ಮ ದುಃಖಂ, ಜರ ದುಃಖಂ, ಜಾಯ ದುಃಖಂ, ಪುನಃ ಪುನಃ ಸಂಸಾರ ಸಾಗರಂ ದುಃಖಂ. ಇವೆಲ್ಲ ದುಃಖ. ಸಂಸಾರ ಅಂದ್ರೇನು? ಜನ್ಮ, ಮರಣ, ಮಾನ, ಅಪಮಾನ, ಇವೆಲ್ಲ ಸಂಸಾರ. ಇವು ಹೆಂಗದವ ಅಂದ್ರೆ ರಾತ್ರಿ ಆದಮೇಲೆ ಹಗಲ ರಾತ್ರಿ ಅವು ಅನಿವಾರ್ಯ ಅದಾವ. ಹಗಲಾಯಿತು ಮತ್ತು ರಾತ್ರಿ ಬರ್ತದೆ, ರಾತ್ರಿ ಆಯಿತು ಮತ್ತು ಹಗಲು ಬರ್ತದೆ. ಜನ್ಮ, ಮರಣ, ಮಾನ, ಅಪಮಾನ, ಸುಖ, ದುಃಖ, ಲಾಭ, ಹಾನಿ, ಇದು ಸಂಸಾರ ಅದ. ಇದಕ್ಕೆ ಸಂಸಾರ ಅಂತ. ಈ ಸಂಸಾರ ಏನದ? ದುಃಖದ ಸಂಸಾರ. ಏನಪ್ಪ ಅಂತ ಕೇಳಿ ದುಃಖಂ. ಹೌದಲ್ರಿ? ಏನಾಗ್ತದೆ? ವೇದಾಂತಾರ್ಥ ವಿಚಾರೇಣ ನಾಶೋ ಭವತಿ. ಏನಾಗ್ತದೆ? ಹೀಗೆ ನೀ ಎಲ್ಲ ಮಾಡಿದೆ, ವಿಚಾರ ಮಾಡಿದಿ ಅಂದರೆ, ವಿಚಾರ ಮಾಡೋದು ಬಳಕ ಅನ್ನುವಂದ್ರೆ ಬಳಕ ನಂತರ ಸಂಸಾರ ದುಃಖೋ ನಾಶೋ ಭವತಿ. ಜನ್ಮ ಮರಣ ಹೋಗಿಬಿಡ್ತದೆ. ಜನ್ಮ ಬಂದಕ್ರೆ ದುಃಖ, ಮರಣ ಆದಕ್ರೆ ಜನ್ಮ ಆದಕ್ರೆ ದುಃಖ. ಇವು ಯಾವ ಇರಂಗನೇ ಇಲ್ಲ ಅವನಿಗೆ ಅಂತಾರೆ ಅವರು. ಯಾಕೆ? ಅವ ಅಜನ್ಮ ಆಗಿಬಿಡ್ತಾನೆ. ಹುಟ್ಟುವಾತ ನಾನಲ್ಲವಯ್ಯ, ಹೊಂದುವಾತ ನಾನಲ್ಲವಯ್ಯ, ನ ಜಾತಿ ಮೃತಿ ಕದಾಚ ನಾಯಂ ಭಾತ್ವ ಭೂಯ ಇಲ್ಲ ಮುಗಿದೋಯ್ತು. ಅದಕ್ಕೇನಾಗ್ತದೆ? ಅತ್ಯಂತ ನಾಶೋ ಭವತಿ. ಏನ್ರಿ? ಆತ್ಯಂತಿಕ ನಾಶ ಆಗ್ತದೆ. ಇವನಿಗೆ ಆತ್ಯಂತಿಕ ಸುಖಾನು ಸಿಗ್ತದೆ. ಹೌದಾ? ಆತ್ಯಂತಿಕ ಸುಖಾನು ಸಿಗ್ತದೆ. ಮೊದಲೇ ಮುಟ್ಟದ ಅಂದ್ರೆ ಅವನಿಗೆ ಹೆಸರು ಸಿಗ್ತದೆ, ಮೇಲೆ ಗಿಫ್ಟೂ ಸಿಗ್ತಾವೆ. ಮುಟ್ಟದವನಿಗೆ 1 ಕೋಟಿ ರೂಪಾಯಿ ಹೆಸರು ಬಂತು, ರೊಕ್ಕ ಬಂತು, ಎರಡೂ ಒಂದು ನೋಡ್ರಿ. ಫಸ್ಟ್ ಇದ್ದಾನೆ. ಹಾಗೆ ಯಾವ ಮನುಷ್ಯ ವಿಚಾರ ಮಾಡ್ತಾನೆ ಅವನಿಗೆ 2 ಲಾಭ ಅದಾವ ಅಂದ್ರೆ ಅವನು ಏನು? ದುಃಖ ನಾಶ ಮೊದಲನೇದು. ಎರಡನೇದು ಸುಖ ಪ್ರಾಪ್ತಿ. ಹಂಗೆ ಆತ್ಯಂತಿಕ ದುಃಖ ನಾಶ, ಆತ್ಯಂತಿಕ ಸುಖ ಪ್ರಾಪ್ತಿ. ಇದಕ್ಕೆ ಮೇಲಿಲ್ಲವೆಂಬುದಾವ ಸುಖ ಆತ್ಯಂತಿಕ. ಅದು ಆ ಸುಖ ಸಿಗ್ತಾನೆ. ಮತ್ತೇನು? ಇದಕ್ಕಿಂತ ಹೆಚ್ಚಿನ ದುಃಖ ಯಾವುದಿಲ್ಲ. ಹುಟ್ಟೋದು, ಸಾಯೋದು, ಇದನ್ನು ಹೋಗ್ತದೆ. ಅದಕ್ಕೆ ಎದರಿಂದ? ವಿಚಾರೇಣ, ವಿಚಾರ ಮಾಡಿದ್ರೆ. ಎದರ ವಿಚಾರ? ವೇದಾಂತದ ಅರ್ಥದ ವಿಚಾರ, ಶಬ್ದದ ವಿಚಾರ ಅಲ್ಲ. ವೇದಾಂತ ಅರ್ಥ ಏನದ? ತ್ವಂ ಬ್ರಹ್ಮ, ನೀ ಪರಮಾತ್ಮ ಇದ್ದಿ, ತತ್ವಮಸಿ ಅಂತ ಅದರ ಅರ್ಥದ. ಅದರ ಅರ್ಥ ಜ್ಞಾನ ಆಯಿತು ಅಂದ್ರೆ ಬರೀ ಓದ್ದ ಎಲ್ಲ ಅರ್ಥ ಗೊತ್ತಾಗಿಲ್ಲ. ಹಂಗೆ ಓದ್ರ ವೇದಾಂತ ಅರ್ಥ ವಿಚಾರದಿಂದ, ತಿಳುವಳಿಕೆಯಿಂದ ಏನದು? ನಾನು ಬ್ರಹ್ಮ ಇದ್ದೀನಿ. ವೇದಾಂತ ಅದೇ ಹೇಳ್ತಾರೆ, ತತ್ವಮಸಿ. ಹಿಂಗೆ ಒಂದು ವೇಳೆ ಆಯ್ತಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಪರಮಾನಂದ ಅತ್ಯಂತಿಕ ಸುಖ, ಅತ್ಯಂತ ದುಃಖ ನಿವೃತ್ತಿ. ಎರಡೂ ನೋಡ್ರಿ. ಮೊದಲೇನಿದ್ದ? ಆತ್ಯಂತಿಕ ದುಃಖದೊಳಗಿದ್ದ. ಮೊದಲೇನಿದ್ರ? ಆತ್ಯಂತಿಕ ದುಃಖದೊಳಗಿದ್ದ. ತಿಳಿದ ಬಳಿಕ ಈ ದುಃಖದ ನಿವೃತ್ತಿ ಆಯಿತು ಅಷ್ಟೇ. ಸುಖ ಸಿಗಲಿಲ್ಲ ಅಂದ್ರೆ, ಮುಕ್ತಿ ದೊರೆಯಲಿಲ್ಲ ಅಂದ್ರೆ ಅದಲ್ಲ.
ಅದಲ್ಲ, ನಿವೃತ್ತಿ ಜೊತೆಗೆ ಅದು ಪ್ರಾಪ್ತಿ. ಅದಕ್ಕೆ ಹೇಳ್ತಿರ್ತಾರೆ, ಉಣ್ತಾ ಹೋಗಬೇಕು, ಹೊಟ್ಟೆ ತುಂಬ್ಕೋತೆ ಬರ್ತದೆ. ಉಂಡು ಬೆಳಕು 4 ತಾಸಿಗೆ ತುಂಬ್ತದೆ. ಉಣ್ಕೋತೆ ಬರ್ರಿ, ಅದು ತುಂಬ್ಕೋತೆ ಬರ್ತದೆ. ಅದಕ್ಕೆ ಲೇಟ್ ಇಲ್ಲ. ಸೂರ್ಯ ಹೊಂಡ್ಕೋತ ಬರ್ತಾನೆ, ಕತ್ತಲು ಹೋಗ್ಕೋತ ಸೂರ್ಯ ಹೊಂಟ ಮೇಲೆ 8 ತಾಸಿಗೆ ಬೆಳಕು 8 ತಾಸಿಗೆ ಇಲ್ಲ, ಅದು ತತ್ಕ್ಷಣ. ಹಾಗೆ ವೇದಾಂತಾರ್ಥ ವಿಚಾರ ಮಾಡಿದರೆ ದುಃಖ ನಿವೃತ್ತಿಯ ಜೊತೆಗೆ ಸುಖ ಪ್ರಾಪ್ತಿ ಆಗ್ತದೆ. ಅದು ಕೂಸು ಹುಟ್ಟೋದ್ರ ಜೊತೆಗೆ ಅಪ್ಪ ಅವ್ವ ಆಕ್ಕಾರ ಅವರು. ಇನ್ನೊಂದು 2 ತಾಸು ಸ್ಥಳ ಹಿಡಿತಾನೆ ರೀ. ಕೂಸು ಹುಟ್ಟ್ಯದ ನಾಳೆಗೆ ಆಗ್ತಾನೇನಪ್ಪ ಇಲ್ಲ, ಹುಟ್ಟೋದ್ರ ಜೊತೆಗೇ ಅಪ್ಪ ಅವ್ವ ಆಗಿಬಿಡ್ತಾರೆ ಅವರು, ತಳ ಹತ್ತಂಗಿಲ್ಲ. ಹಂಗೆ ಜ್ಞಾನ ಹುಟ್ಟುವುದರ ಜೊತೆಗೆ ಬ್ರಹ್ಮ. ತಡ ಇಲ್ಲ ಅಲ್ಲಿ. ದುಃಖ ನಿವೃತ್ತಿಗೂ ತಡ ಇಲ್ಲ, ಸುಖ ಪ್ರಾಪ್ತಿಗೂ ತಡ ಇಲ್ಲ. ತತ್ಕ್ಷಣ ಬಟನ್ ಹಾಕಿದ್ರಿ, ಕತ್ತಲೆ ಹೋದ ಮೇಲೆ ಅರ್ಧ ತಾಸಿಗೆ ಬೆಳಕು ಹಾಕದ, ಇನ್ನು ಬೆಳಕು ಬಂದು ಅರ್ಧ ತಾಸಿಗೆ ಕತ್ತಲೆ ಹೋಗ್ತದೆ. ಆ್ಯಟ್ ಒನ್ಸ್ ಒಂದೇ ಕ್ಷಣದಾಗ ಬಟನ್ ಹಾಕೋದೇ ತಡ, ಕತ್ತಲೆ ಹೋಯ್ತೆ. ಬೆಳಕು ಯಾವಾಗ ಬಂತು? ಹೋದಕ್ರೆ ಬಂತೆ. ಅದು ಹೋಗೋದು ಬರೋದು 2 ಜೋಡಿನೇ ಅದು. ಅಲ್ಲಿ ತಡ ಇಲ್ಲ ಅಲ್ಲಿ. ಹಾಗೆ ವೇದಾಂತ ಅರ್ಥ ಉಪನಿಷತ್ತು ವಿಚಾರ ಮಾಡಿದರೆ ಏನಕ್ಕಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ. ಇದಕ್ಕೇನಂತೀರಿ? ಮೋಕ್ಷ ಅಂತೀವಿ. ಅಂಥದ್ದೇನಪ್ಪ ಅಂತ ಕೇಳಿದರೆ ಅತ್ಯಂತ ಸಂಸಾರ ದುಃಖ ನಾಶೋ ಭವತ್ಯನು ಪಶ್ಚಾತ್. ಹಂಗೆ ವಿಚಾರ ಮಾಡಿದ ಪಶ್ಚಾತ್ ತುರಂತ ಏನಾಗ್ತದೆ? ಅತ್ಯಂತ ದುಃಖ ನಿವೃತ್ತಿ ಆಗ್ತದೆ. ದುಃಖ ನಿವೃತ್ತಿ ಆಗ್ತದೆ ಅಂದ್ರೆ ಏನು ರೀ? ಸುಖ ಸಿಗ್ತದೆ ಅಲ್ಲ. ಪರಸ್ಪರ ವಿರುದ್ಧವಾದ ಒಂದಿರ್ತದೆ, 2 ಇರಂಗಿಲ್ಲ. ಒಂದಿರ್ತದೆ, ಒಂದು ಹೋಗೋದು. ದುಃಖ ಹೋಯ್ತದೆ ಸುಖ ಇರ್ತದೆ, ಸುಖ ಹೋಯ್ತದೆ ದುಃಖ ಇರ್ತದೆ. ಅದೆರಡು ಹಂಗದ, ಹಿಂದೆ ಮುಂದೆ ಇದ್ದಂಗೆ ರೀ. ಹಿಂಗೆ ನಿಂತರ ಮುಂದೆ, ಹಿಂಗೆ ನಿಂತರ ಹಿಂದೆ. ಎರಡು ಹಿಂದೆ ಮುಂದೆ ಅವನಂತಕ್ಕೆ ಅದಾವಲ್ಲ. ಹಂಗೆ ದುಃಖದ ಬೆನ್ನ ಹಿಂದಾನೆ ಸುಖ, ಸುಖದ ಬೆನ್ನ ಹಿಂದಾನೆ ದುಃಖ. ಇದು ಹೋಯ್ತು, ಅದು ಬಂತು. ಲೈಟ್ ಬಂತು, ಕತ್ಲೆ ಹೋಯ್ತು. ಲೈಟ್ ಆಫ್ ಆಯಿತು, ಕತ್ಲೆ ಬಂತು. ಒಂದು ಕ್ಷಣದಾಗ. ಹಾಗಂತಾರೆ ಅವರು, ಅತ್ಯಂತ ಸಾಂಸಾರಿಕ ದುಃಖ ನಾಶೋ ಭವತಿ ಪಶ್ಚಾತ್ ತುರಂತ. ಅದಕ್ಕೆ ಸಮಯ ಇಲ್ಲ ಅಂತ ಆಗ್ತದೆ. ಹೌದ್ರಿ. ಲೈಟ್ ಹಾಕಿದ್ರೆ ಕತ್ಲೆ ಹೋಗ್ತದೆ. ಲೈಟ್ ಸುಮ್ಮನೆ ಬರ್ತದೆ. ವಯರ್ ಹಾಕಬೇಕು, ಬಟನ್ ಹಾಕಬೇಕು, ಹೌದು, ಎಲ್ಲ ಹಾಕ್ಬೇಕಲ್ರಿ. ಎಲ್ಲ ಹಾಕಿದ ಖರೆ ಆ ಕಂಬಿಗೆ ವಯರ್ ಜೋಡಿಸಿದ್ರೆ ಅದೇ ಎಲ್ಲ ಈ ವಯರ್ ಅಲ್ಲಿ ಜೋಡಿಸಲಿಲ್ಲ ಅಂದ್ರೆ ನೀ ಬಟನ್ ಮಾಡು, ಎಂಥದ್ದು ಬಲ್ಬ್ ಹಾಕು, ಬೇಕಾದ ಹಾಕು, ಕತ್ತಲೇ ಹೋಗಂಗಿಲ್ಲ ನೋಡ್ರಿ. ಅಲ್ಲಿ ಜೋಡಿಸ್ಬೇಕು, ಹೌದಲ್ರಿ. ನಿನ್ನ ಸಮಸ್ತ ಸಾಧನೆಗಳು ಪರಮಾತ್ಮನಿಗೆ, ಆತ್ಮನಿಗೆ ಜೋಡಿಸಬೇಕು. ಆತ್ಮ ವಿತ್ ಏನಪ್ಪ ಶೋಕಂ ತರತಿ, ಆತ್ಮವಿತ್ ಶೋಕಂ ತರತಿ. ಆತ್ಮಜ್ಞಾನ ಆದವನಿಗೆ ಶೋಕ ಹೋಗ್ತದೆ, ಇಲ್ಲಕ್ಕೆ ಹೋಗಂಗಿಲ್ಲ. ಏಟು ಚಿತ್ತೆಲ್ಲ ಖಡ ಮಾಡಿದೆ, ಅಲ್ಲಿ ಜೋಡಿಸಿದ್ರೆ ಎಲ್ಲ ಫಿಟ್ಟಿಂಗ್ ಆಗ್ಯದ ಮನೆಯಾಗ. ಎಲ್ಲ ವಯರ್ ಜೋಡಿಸು. ಎಲ್ಲಿ? ಆತ್ಮನಿಗೆ. ನಿಂದೆಲ್ಲ ಸಾಧನ ಸಂಪತ್ತಿ ಸಮಾಧಿ ಎಲ್ಲ ಅದಕ್ಕೆ ಮತ್ತು ಅಲ್ಲಿ ಜೋಡಿಸಿದ್ರೆ ಏನು ಮಾಡೋಣ? ಅದಕ್ಕಂತಾರೆ ಅವರು, ಎಲ್ಲ ಜೋಡಿಸಿದಿ, ಹೌದಲ್ರಿ, ಎಲ್ಲ ಜೋಡಿಸಿದಿ. ಒಂದು ಸಾಮಾನ್ಯ ಇದ್ದಿದ್ರೆ ಏನು ಮಾಡೋಣ? ಬಲ್ಬ್ ಇಲ್ಲ, ಫ್ಯಾನ್ ಇಲ್ಲ, ಏನು ಇಟ್ಟೇ ಮಾಡೋಣ. ಸುಮ್ಮನೆ ಜೋಡಿಸೋದು ಏನಿಲ್ಲ. ಅದಕ್ಕಂತಾರೆ ಇದಕ್ಕೆಲ್ಲನೂ ಸಾಧನ, ಕರೆಂಟ್ ಅದ, ಎಲ್ಲ ಅದ ಖರೆ. ಅದು ಬರಬೇಕಾದ್ರೆ ಬಲ್ಬ್ ಬೇಕು, ವಯರ್ ಬೇಕು, ಬಟನ್ ಬೇಕು, ಫ್ಯಾನ್ ಬೇಕು, AC ಹಚ್ಬೇಕು ಅಂದ್ರೆ ಕರೆಸ್ಕೊಡ್ತದೆ. ಹೌದು, ಅದೆಲ್ಲ ಆಗ್ತದೆ.
ಅಲ್ಲ ಕತ್ತಲೆ ಹೋಗ್ತದೆ, ಕತ್ತಲೆ ಸುಮ್ಮನೆ ಹೋಗ್ತದೆ. ವಯರ್ ಜೋಡಿಸಿಲ್ಲ, ಬಲ್ಬ್ ತಂದಿಲ್ಲ, ಬಟನ್ ತಂದಿಲ್ಲ, ಹೋಗಿಲ್ಲ. ಹಾಗೆ ಈ ವಿಚಾರ ನಿನಗೆ ಸಮಸ್ತ ಸಂಸಾರದಕ್ಕೆ ದೂರ ಮಾಡ್ತದೆ. ಖರೆ ವಿಚಾರ ಹೆಂಗೆ ಹಾಕದ? ವಿಚಾರ ಆಗೋದು ಸುಮ್ಮನೆ ಹಾಕೋದು. ವಿಚಾರ ಅರ್ಜಿ ಕೊಡಬೇಕು, ಕೇವಿಗೆ ಅವರಿಗೆ ಲಂಚ ಕೊಡಬೇಕು, ಅವರು ವಯರ ಜೋಡಿಸ್ಬೇಕು, ಇಷ್ಟೆಲ್ಲ ಆಗಲಾರ್ದೆ ಹಂಗಿಲ್ಲ. ಹಾಗೆ ವಿಚಾರ ಆಗಬೇಕಾದ್ರೆ ಶಮಾಧಿ ಷಟ್ ಸಂಪತ್ತಿ, ಭಕ್ತಿ, ಶ್ರದ್ಧಾ, ವೈರಾಗ್ಯ ಇವೆಲ್ಲ ಬೇಕು ರೀ. ಇವೆಲ್ಲ ಬೇಕು. ಕರೆಂಟ್ ಅದ ಎಲ್ಲಿ? ಗ್ರಿಡ್ನಾಗ ಅದ. ಕಂಬ ನಡೆಸು, ವಾಯರ್ ಎಳಿ, ಇಲ್ಲಿ ತೊಗೊಂಬ, ಬಲ್ಬ್ ತೊಗೊಂಬ, ಅದನ್ನು ಮಾಡೋರಿಗೆ ತೊಗೊಂಬ. ನೀವು ಅದು ಶಾರ್ಟ್ ಹೊಡಿತದೆ ಶಾರ್ಟ್ ಎಲ್ಲ ತೊಗೊಂಬಂದೆ ಅಂದರೆ ಕರೆಕ್ಟ್ ಆಗ್ತದೆ ನೋಡಿ. ಅದು ಮಾಡೋ ಒಬ್ಬ ಗುರು ಬೇಕು. ಅವೆಲ್ಲ ಸಮಾಧಿ ಷಟ್ ಸಾಮಾನು ಬೇಕು. ನೀನೇ ಕೈ ಹಚ್ಚೋಕೆ ಹೋದಿ, ಮತ್ತು ನೀನೇ ಕೈ ಹಚ್ಚೋಕೆ ಹೋದ್ರೆ ಬ್ರಹ್ಮಜ್ಞಾನ ಆಗ್ತದ. ಹಂಗೆ ಮಾಡೋಕೆ ಹೋಗಿ ದೇಹ ಬ್ರಹ್ಮ ಅಂತ ಕುಂತಾರೆ, ಆತ್ಮ ಅಂತ ಕುಂತಾರೆ. ಹಿಂಗೆ ದೇಹವೇ ಆತ್ಮ ಅಂತ ಕುಂಡಿರಲಿಲ್ಲ. ಇವೇ ಯಾಕೆ ಇಲೆಕ್ಟ್ರಿಷನ್ ಬರಲಿಲ್ಲ ಅಂದರೆ ಇಷ್ಟು ಸಮಸ್ಯೆ ಆಗ್ತದೆ. ಕರೆಂಟ್ ಹೊಡಿತದೆ, ಜೀವ ಹೋಗ್ತದೆ, ನಿಂದು ಮಣ್ಣು ಹಾಕೋದು. ಅದಕ್ಕೆ ಅವ್ರು ಹೇಳಿದ್ರು, ಎಲ್ಲ ಸಾಮಗ್ರಿ ಇದ್ದರೂ ಒಬ್ಬ ಎಲೆಕ್ಟ್ರಿಷಿಯನ್ ಬೇಕು, ಅವ ಸದ್ಗುರು. ಅದಕ್ಕೆ ಅವೆಲ್ಲ ಸಾಮಾನು ಬೇಕು. ಮಾಡೋನು ಚಲೋ ಅದಾನ, ಎಲೆಕ್ಟ್ರಿಷನ್ ಏನು ತಂದೇಲಿ ಮಾಡಂತ, ವಯರ್ ತೊಗೊಂಬರು, ಬಟನ್ ತೊಗೊಂಬ, ಬಲ್ಬ್ ತೊಗೊಂಬ, ನಾ ಮಾಡಿಕೊಡ್ತೀನಿ. ನೀ ಏನೂ ಇಲ್ಲ ಅದನ್ನು ಮಾಡಿಕೊಡೋದ್ರೆ ಏನು ಮಾಡಲಿ ನನಗೆ? ಹಂಗೆ ಗುರುಗಳಂತ ಹೋದಪ್ಪ ವಿಚಾರ ಮಾಡೋಕ್ಕೆ ಸಾಮಾನು ಅದಾವಿಲ್ಲ. ಶಾಸ್ತ್ರಗಳಿಗೆ ಪುಸ್ತಕ ಇಲ್ಲದೆ ಕುಂತ್ರೆ ಏನು ಹೇಳ್ಬೇಕು? ಪುಸ್ತಕ ಇಲ್ಲ ನೋಡೋಕ್ಕೆ, ಇಲ್ಲ ನೋಟ್ಬುಕ್ ಇಲ್ಲ, ಪೆನ್ ಇಲ್ಲ, ಬರೆಯಂಗಿಲ್ಲ. ಎಲ್ಲದಕ್ಕೊಂದು ಸಾಮಗ್ರಿ ಇದಾವಲ್ಲ ರೀ. ಶ್ರೋತೃಗೆ ಒಂದಿಷ್ಟು ಸಾಮಗ್ರಿ ಅದಾವೆ. ಪುಸ್ತಕ ಇರಬೇಕು, ಬರೀಬೇಕು, ನೋಟ್ ಮಾಡ್ಕೋಬೇಕು, ಇಲ್ಲ ಏನಿಲ್ಲ. ಹಾಗೆ ಆತ್ಮವಿಚಾರ ಮಾಡೋವನಿಗೆ ಕೂಡ ಕೆಲವೊಂದು ಸಾಮಗ್ರಿ ಬೇಕು ಅಂತಾರವರು. ಆ ಸಾಮಗ್ರಿ ಹೇಳ್ತಾರವರು. ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾನ್ ಮುಮುಕ್ಷೋ ಮುಕ್ತೇರ್ ಹೇತೂನ್ ವಕ್ತಿ ಸಾಕ್ಷಾತ್ ಶ್ರುತೇ ಗಿರಹ. ಸಾಕ್ಷಾತ್ ಶ್ರುತೇ ಗಿರಹ. ಮಹಾತ್ಮರು ಅದಕ್ಕೆ ಗುರುಗಳಂತ ಯಾಕಂತಾರೆ ಅಂದ್ರೆ, ಅವ್ರು ತಮ್ಮ ಮೇಲೆ ಯಾವುದು ಹಾಕ್ಕೊಳಂಗಿಲ್ಲ. ನಾ ಹೇಳ್ತೇನೆ ಅನ್ನಂಗಿಲ್ಲ ಅವರು. ಶ್ರುತೇ ಗಿರಹ. ತಮ್ಮ ಯಾಕೆ ಹೊಸದಾಗಿ ಬಂದಾನವ, ಇನ್ನೂ ಪಕ್ಕ ಶ್ರದ್ಧೆ ಇಲ್ಲ ಗುರುಗಳ ಮೇಲೆ. ಗುರುಗಳು ಶಾಣೆ ಇರ್ತಾರೆ, ನನ್ನ ಮಾತಲ್ಲಪ್ಪ. ಎಷ್ಟು ಯಾಕೆ ವಕೀಲ ಶಾಣೆ ಇರಲ್ಲ? ಯಾಕೆ ಕೇಸ್ ಪಾಸ್ ಆಗ್ಬೇಕಾದ್ರೆ ಕಾನೂನು ಉದಾಹರಣೆ ಕೊಡ್ಬೇಕು. ಇಂಥ ಈ ಚಾಪ್ಟರ್ ಇಲ್ಲಿದ್ದು ಬರ್ದ ನೋಡು. ಹಾಗೆ ಗುರುಗಳು ತಮ್ಮ ಮೇಲೆ ಹಾಕೊಳ್ಳೋಂಗಿಲ್ಲ. ಸಾಧಾರಣ ಬೇಕಾಷ್ಟು ನಂಬರ್ 1 ಅದಾರ. ಖರೆ ನೋಡಪ್ಪ, ನಾ ಹೇಳ್ತೀನಿ ಅಂತಲ್ಲ, ಪರಮಾತ್ಮ ಹೇಳಿ ಮಾತು. ಶ್ರುತಿ ಅಂದರೆ ಪರಮಾತ್ಮ ಹೇಳೋದು ಮಾತು ಇದು. ನನ್ನ ಮೇಲೆ ನಂಗೆ ಭರೋಸೆ ಬರೋಕ್ಕಿಲ್ಲ, ಆ ಮಾತು ಬೇರೆ. ಬರಬೇಕಂತೂ ಏನೇಮಿಲ್ಲ. ನನ್ನ ಮೇಲೆ ಭರೋಸೆ ಇಡಬೇಡು, ಅದರ ಮೇಲೆ ಭರೋಸೆ ಇಡಬೇಡ. ನೋಡು, ಮರಿಬೇಡ. ಎಲ್ಲಿ? ಪರಮಾತ್ಮನ ಮೇಲೆ, ವೇದದ ಮೇಲೆ ನಂಬಿಕೆ ಕೆಡಬಾರ್ದು ನೋಡಪ್ಪ. ಅದಕ್ಕೆ ಹೇಳ್ತಾರೆ ಶ್ರುತೇರ್ ಗಿರಹ ಸಾಕ್ಷಾತ್ ವಕ್ತಿ. ಹೆಂಗೆ ಶ್ರುತಿ ಸೀದಾ ಹೇಳ್ತದೆ. ಪರಂಪರೆ ಅಂದ್ರೇನು? ಸ್ಮೃತಿಯಿಂದ ಅಲ್ಲ, ಪ್ರಕರಣ ಗ್ರಂಥಗಳಿಂದ ಅಲ್ಲ. ಸ್ಮೃತಿ ಮತ್ತು ಪ್ರಕರಣ ಗ್ರಂಥ ಹೇಳ್ಯಾರ, ಇದನ್ನು ಹೇಳ್ಯಾರ. ಸಾಕ್ಷಾತ್ತಲ್ಲ, ಅದನ್ನು ನೋಡಿ ಹೇಳ್ತಾವೆ. ಆದರೆ ವೇದಕ್ಕೆ ಸೀದಾ ಹೇಳೋದು ಮತ್ತೊಂದು ಪ್ರಶ್ನೆ ಇಲ್ಲ. ಅದು ಸಾಕ್ಷಾತ್ ವಕ್ತಿ ಶ್ರುತೇ ಗಿರಹ. ವೇದದ ವಾಣಿಯಿಂದ ಪರಮಾತ್ಮನೇ ಸ್ವಂತ ಹೇಳಕತ್ತಾನೆ. ಮುಕ್ತೇರ್ ಹೇತೂನ್. ಮುಕ್ತಿಗೆ ಏನೇನು ಕಾರಣ ಅದಾವ ಅಂತ ಅವರೇ ಹೇಳ್ಯಾರ.
ಹೌದಲ್ಲ? ಅದು ಮಾತು ಮೇಲಂಗಿಲ್ಲ. ಜಡ್ ಬಂದು ಕಾಲಕ್ಕೆ 10 ಮಂದಿ 10 ಔಷಧ ಹೇಳ್ತಾವೆ ನೋಡ್ರಿ. ನೆಗಡಿ ಅಂತಂದ್ರೆ ಒಂದು ಅನಶಿಂತವು, ಒಂದು ಕತ್ತು 20 ಮಂದಿ ಹೇಳ್ತಾರೆ. ಹೇಳಿ, ಅವರು ಪಾಪ ಹೇಳಿ. ಡಾಕ್ಟರ್ ಹೇಳೋದು ಮರಿಬೇಡ. ನಿನ್ನ ಪ್ರಕೃತಿ ನೋಡಿ ಏನು ಹೇಳ ನಾವು ಅದೇ ತೊಗೊನಿ. 20 ಗುಳಿಗೆ ಅದಾವ ಖರೆ ಸರ್ದಿ ಹೋಗಕ್ಕೆ. ನಿನಗೆ ಆ ಡಾಕ್ಟರ್ದು ತೊಗೊನಿ, ಉಳ್ಕಿ ಮಂದಿ ತೊಗೋಬೇಡ. ಹಂಗೆ ಎಷ್ಟೋ ಪ್ರಕರಣ ಬ್ರಹ್ಮಸೂತ್ರ ಬರೆದಾರ ಖರೆ, ಅವೆಲ್ಲ ಅದ, ಏನು ತಪ್ಪಿಲ್ಲ. ಪರಂತು ಶ್ರುತಿ ಮಾತ್ರ ಹಂಗೆ ಶ್ರುತಿಯನ್ನೇ ಸ್ಮರಿಸಿ ಪೇಳ್ದ ಋಷಿವಾಕ್ಯ ಸ್ಮೃತಿ ಎನಿಸಿ ಲೋಕದೋಳು ಸೇವೆ ವಿರ ಶ್ರುತಿಯ ಪ್ರಮಾಣ ಕೇಳಕ್ಕೆ. ನಿಜಮೂಡಿ ಹೆಂಗೆ ಹೇಳಿದ್ರಿ? ಭಾಳ ಮಾನ್ಯ ಅದಾವ ಸ್ಮೃತಿ. ಶ್ರುತಿಗಿಂತಲೂ ಸ್ಮೃತಿಯಿಂದನೇ ಜಗತ್ತಿನ ವ್ಯವಹಾರ ನಡೀತದೆ ಜಾಸ್ತಿ. ಶ್ರುತಿ ಕಮ್ಮ, ಸ್ಮೃತಿ ವ್ಯವಹಾರ ಎಲ್ಲ ಧರ್ಮ ಕರ್ಮ ಸ್ಮೃತಿ ನಡೀತದೆ. ಪರಂತು ಅಂದರೆ ಏನು ರೀ? ಈ ಸ್ಮೃತಿ ಸತ್ಯವಾಗುವುದು ಅದರಿಂದೇ ಶ್ರುತಿಯ ಪ್ರಮಾಣ ಕೇಳಕ್ಕೆ. ಎಷ್ಟು ಯಾಕೆ ಅದು ಮಾನ್ಯತೆ ಇರಲಿ, ಶ್ರುತಿ ಸ್ಮೃತಿ ಋಷಿ, ಪರಂತು ಪರಮಾತ್ಮನ ವಾಕ್ಯ ಅದು ಮುಖ್ಯ ಅದ, ಅದು ಬಿಡಂಗಿಲ್ಲ. ಶ್ರುತಿರ್ ಗುರಿ ಸಾಕ್ಷಾತ್ ವಕ್ತಿ ಮುಕ್ತಿ ಹೇತು. ಸಾಕ್ಷಾತ್ ಶ್ರುತಿ ಪ್ರಮಾಣವೇ ಹೇಳ್ತದೆ ಮುಕ್ತಿಗೆ ಏನೇನು ಕಾರಣ ಅದಾವ. ನೀ ಮಂದಿರಲ್ಲಿ ಹೆಸರು ಜ್ಞಾನ ಏವತ್ತು ಅಂದ್ರೆ ಚಂದ ಹೇಳ್ತದೆ. ಜ್ಞಾನಕ್ಕೆ ಹೇಳೋರು ಕರ್ಮ ಉಪಾಸನ ಯಾವುದಿಲ್ಲ ಏವತ್ತು ಹೇಳ್ತಾರಲ್ರಿ. ಮತ್ತು ಇಲ್ಲಿ ಹಿಂಗೆ ಹೇಳಕ್ಕೆ ಶಂಕರಾಚಾರ್ಯ ಹಿಂಗೆ ಹೇಳಕತ್ತಾರ ಅವರೇ ಶಂಕರಾಚಾರ್ಯ ಹೇಳಕತ್ತಾರೆ. ಇಲ್ಲಿ ಏವತ್ತು ಅಂದ್ರೆ ಯಾಕಡೆ ಹೋಯ್ತು? ಈಗ ಏವತ್ತು ಯಾಕಡೆ ಹೋಯ್ತು? ಹೌದಪ್ಪ, ಮುಕ್ತಿಗೆ ಜ್ಞಾನವೇ ಕಾರಣ, ನಮ್ಮ ಪ್ರಶ್ನೆ ಇಲ್ಲ. ಜ್ಞಾನಕ್ಕೆ ಮುಕ್ತಿ ಹೇಳಕತ್ತಿಲ್ಲ ನಾವು. ಜ್ಞಾನಾದೇವತ್ತು ಮುಕ್ತಿ ಬರೋಬರಿ ಅದು. ಆ ಜ್ಞಾನ ಹೆಂಗೆ ಹಾಕದಪ್ಪ? ಜ್ಞಾನ ಹೆಂಗೆ ಹಾಕದ? ಅದಕ್ಕೆ ನೀ ಜ್ಞಾನ ಮುಕ್ತಿ ಕಾರಣನು ಅಥವಾ ಇವನು ಪರಂಪರಾ ಕಾರಣ ಅಂತ ಅನ್ನು. ಸಾಕ್ಷಾತ್ ಪರಂಪರಾ ಕಾರಣದ. ಅದಕ್ಕೆ ಗಿರೇ ಸಾಕ್ಷಾತ್ ಶ್ರುತಿರ್ಗಿಹಿ ಹೇಳ್ತದೇನು? ಯುವ ಏತಸ್ವೇವ ತಿಷ್ಠತಿ ಅಮುಷ್ಯ ಮೋಕ್ಷೋ ಅವಿದ್ಯಾಕಲ್ಪಿತಾತ್ ದೇಹಬಂಧಾತ್. ಅವಿದ್ಯೆಯಿಂದ ಪ್ರಾಪ್ತವಾದ ದೇಹ ಸಂಬಂಧ, ನಾನು ದೇಹ, ನಾನು ಹುಟ್ಟುವವನು ಸಾಯುವ, ಇವೆಲ್ಲ ದೇಹ ಸಂಬಂಧ ಬಂದವ. ಇವು ಹೆಂಗದವ್ರಿ ಅಂತ ಕೇಳಿದ್ರೆ ಕಲ್ಪಿತಾತ್. ಇವು ಕಲ್ಪಿತ ಅದಾವ, ಸತ್ಯ ಅಲ್ಲ. ಸತ್ಯ ಇದ್ದರೆ ಯಾರು ಏನು ಮಾಡೋಕ್ಕೆ ಬರೋಂಗಿಲ್ಲ, ಬರಂಗನೇ ಇಲ್ಲ. ಸತ್ಯದಂತೆ ತೋರ್ಯಾವ ಅಂತ ಹೇಳಕತ್ತಾರ, ಸತ್ಯ ಅಲ್ಲ ಅಂತ. ಇವು ಏನದವಪ್ಪ ಅಂತ ಕೇಳಿದರೆ ಅವಿದ್ಯಾ ಕಲ್ಪಿತಾತ್ ದೇಹ ಬಂಧಾತ್. ಅವಿದ್ಯೆಯಿಂದ ಸೃಷ್ಟಿಯಾದ, ಕಲ್ಪನೆ ಮಾಡಿದ, ಸತ್ಯವಲ್ಲದ ದೇಹ ನಾನೆಂಬ, ದೇಹದ ಜನ್ಮ ಮರಣವು ನನ್ನದೆಂಬ, ದೇಹದಾಗ ಸುಖ ದುಃಖಗಳು ನನ್ನವೆಂಬ ಇವು ಕಲ್ಪಿತಾತ್ ಮೋಕ್ಷ. ಇವೆಲ್ಲ ಕಲ್ಪಿತ ಬಿಡುಗಡೆ ಆಗ್ತದೆ. ಯಾರು? ಯುವ ಏತೇಷು ತಿಷ್ಠತಿ. ಏತೇಷು ಯಾರು ಇವುಗಳನ್ನು ಆಚರಿಸ್ತಾರೆ ಅವರು. ಏನವರು? ಶ್ರದ್ಧಾ ಭಕ್ತಿ ಯೋಗಾದ ಅವೇಹಿ. ಶ್ರದ್ಧಾಭಕ್ತಿಯಿಂದ ಕೂಡಿಕೊಂಡವರು ಅವರು ಏನಪ್ಪ ಅಂತ ಕೇಳಿದರೆ ಗುರುಮುಖದಿಂದ ವೇದಾಂತ ವಾಕ್ಯಗಳನ್ನು ಶ್ರವಣ ಮಾಡಿದರೆ ಅವರು ಕಲ್ಪಿತ ಬಂಧದಿಂದ ನಿವೃತ್ತಿ ಆಗ್ತಾರಂತ ಶ್ರುತಿ ಹೇಳಕತ್ತಾವ. ಶ್ರುತಿನೇ ಹೇಳ್ತದೆ ಅದಕ್ಕೆ. ಆದ್ದರಿಂದ ಏನಪ್ಪ ಅಂದ್ರೆ ಮೊಟ್ಟ ಮೊದಲು ನಿಮಗೆ ಏನು ಹೇಳಿದ್ರೆ ಅಂತ ಕೇಳಿದರೆ ವೈರಾಗ್ಯ, ಮುಮುಕ್ಷತ್ವ, ಮುಂದೇನದ ಅವು ಹೇಳೋಕ್ಕಿಂತ ಮೊಟ್ಟ ಮೊದಲು ಶಬ್ದ ಶಂಕರಾಚಾರ್ಯರು ಭಕ್ತಿ ಯೋಗಾದ ಅವೇಹಿ.
ಭಕ್ತಿ ಅಂದರೆ ಏನು? ಯಾವುದೇ ಕಾರ್ಯ ತಾನು ಮಾಡುವಲ್ಲಿ ಕಾರ್ಯದ ಪ್ರತಿ ನಿಷ್ಠೆಗೆ ಭಕ್ತಿ ಅಂತಾರೆ. ಏನೇ ಮಾಡಲಿ ಅವನು, ಅಭ್ಯಾಸ ಮಾಡ್ತಾನೆ ನಿಷ್ಠೆ ಇರಬೇಕು, ಒಕ್ಕಲ್ತನ ಮಾಡ್ತಾನೆ ನಿಷ್ಠೆ ಇರಬೇಕು, ಓದ್ತಾನೆ ನಿಷ್ಠೆ ಇರಬೇಕು, ಧ್ಯಾನ ಮಾಡ್ತಾನೆ ನಿಷ್ಠೆ ಜರುರಿ. ಅದು ಶ್ರದ್ಧಾ ಅಂದರೆ ಏನು? ಅಪಾರವಾದ ನಿಷ್ಠೆ. ವಿಶ್ವಾಸ ಅಲ್ಲ, ವಿಶ್ವಾಸದಾಗ ಹಂಗಿರಂಗಿಲ್ಲ. ಶ್ರದ್ಧೆಯೊಳಗೆ ಅಪಾರವಾದ ನಿಷ್ಠೆ, ತನ್ನ ಸಂಪೂರ್ಣವನ್ನು ಅರ್ಪಿಸ್ತಾನೆ. ಹೆಂಗೆ ಪತಿವ್ರತ ಸ್ತ್ರೀ ಪತಿಗೆ ಸಂಪೂರ್ಣವನ್ನು ತಂದೆಲ್ಲ ಮನ ವಾಕ ವಾಣಿ ಮನಸ್ಸು ಎಲ್ಲ ಶರೀರ ಎಲ್ಲ ಅರ್ಪಿಸಿದ್ದಾಳೆ. ತನು ಮನ ಎಲ್ಲ ಅರ್ಪಿಸಿದ್ದಾಕೆ. ತನು ಅವನು, ಚಿಂತನೆ ಅವನು, ಮಾತು ಅವನು. ಗಂಡನ ಮಾಡ್ಕೊಂಡು ಮಂದಿ ಮಾತು ಮಾತಾಡಕತ್ತಾರೆ ನಡೀತದೆ. ಕಾಯ ವಾಚ ಮನಸ್ಸ ಹೆಂಗೆ ನಂಬೇಳಕ್ಕೆ ಅದರಂತೆ ಗುರುದೇವತೆಯೋಳು ಅನುರಾಗವಿರುವುದೇ ನೋಡಿದಲ್ಲ, ನಿಜಗೊಂಡ್ರು. ಗುರು ದೇವತಾ ಅನುರಾಗವಿರುವುದೇ ನಿಜ ಭಕ್ತಿ. ಹಾಗೆ ಮನುಷ್ಯನಲ್ಲಿಪ್ಪ ಅಂತ ಆ ಶ್ರದ್ಧೆ ಭಾಳ ಜರುದ್ರ. ಶ್ರದ್ಧಾನ ಮತ್ಪರಮ ಭಕ್ತಾಸ್ತಿ ಇತೀವ ಮೇ ಪ್ರಿಯ. ಭಗವದ್ಗೀತೆಯೊಳಗೆ ಶ್ರದ್ಧಾನ ಮತ್ಪರಮ. ಹೇ ಅರ್ಜುನ, ನಿಷ್ಠೆ ಶ್ರದ್ಧಾ ಹೋಗಿ ಪರಮ ಅಂದರೆ ಪರಮ ಶ್ರದ್ಧೆ ಅಂತ ಅರ್ಥ. ಶ್ರದ್ಧಾ ಪರಮ ಶ್ರದ್ಧೆ ಅಂದ್ರೇನು? ನಿಷ್ಠೆ. ನಿಶ್ಚಯನ ತಿಷ್ಠತಿ ಇತಿ ನಿಷ್ಠ. ಅಳೆಗಾಡಂಗಿಲ್ಲ. ಹಂಗೆ ಯಾವ ಮನುಷ್ಯ ಶ್ರದ್ಧಾನ ಮತ್ಪರಮ ಭಕ್ತಾಸ್ತೇತೀವ ಮೇ ಪ್ರಿಯ, ಅರ್ಜುನ ಅಂಥ ಶ್ರದ್ಧಾಭಕ್ತಿಯಿಂದ ಕೂಡಿಕೊಂಡ ಅವ ನನಗೆ ಭಾಳ ಪ್ರಿಯ ಅದಾನೆ ಅಂತ ಶಾಸ್ತ್ರ. ಶ್ರದ್ಧಾಲು ಬ್ರಹ್ಮತಾಂ ಸ್ವಸ್ಯ ಚಿಂತೆಯೇತ್ ಬುದ್ಧಿ ವೃತ್ತಿಭಿ. ಬ್ರಹ್ಮವನ್ನು ಚಿಂತನೆ ಮಾಡತಕ್ಕಂಥ ಬುದ್ಧಿ ವೃತ್ತಿ ಹೆಂಗಿರಬೇಕು? ಶ್ರದ್ಧಾಲು ಬ್ರಹ್ಮತಾಂ ಸ್ವಸ್ಯ. ನಾನು ಬ್ರಹ್ಮವಿದ್ಯೆ ರೂಪನೇ ಇದ್ದೀನಿ ಅಂತ ಶ್ರದ್ಧೆಯಿಂದ ಏನಪ್ಪ ಅಂದ್ರೆ ಅವ ಚಿಂತಿಸಬೇಕು. ಇಲ್ಲ ಅಂದ್ರೆ ಅವನಿಗೆ ನಿಷ್ಠ ಬರುವುದಿಲ್ಲ, ಬ್ರಹ್ಮನಿಷ್ಠತ್ವ ಬರುವುದಿಲ್ಲ ಅವನಿಗೆ. ಅದಕ್ಕೆ ಹೇಳಿದರು. ಅದಕ್ಕೆ ಇವು ಭಾಳ ದುರ್ಲಭದ. ಚಿಂತಾಮಣಿರಿವ ದುರ್ಲಭಮಿಹ ಕಿಂ ಕಥಯಾಮಿ ಚತುರ್ಭುಜ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶಾಸ್ತ್ರದಾಗ 4 ಅದಾವ ಚತುರ್ಭುಜ: ವಿವೇಕ, ವೈರಾಗ್ಯ, ಶ್ರದ್ಧಾ, ಚತುರ್ಭುಜ. ಇವು ಇದರಾಗ ಒಂದು ಕಡಿಮೆ ಇದ್ರೂ ಆಗಂಗಿಲ್ಲ. ಅವು ಬೇಕಲ್ರಿ, ವಿವೇಕ, ವೈರಾಗ್ಯ, ಸಂಪತ್ತಿ, ಸಮಾಧಾನ. ಇವು ಚತುರ್ಭುಜ ಇರಲಿಲ್ಲ ಅಂದ್ರೆ, ಟೇಬಲ್ಗೆ 4 ಕಾಲಿಗೆ ಇರಲಿಲ್ಲ ಅಂದ್ರೆ ಹೆಂಗೆ ನಿಂದ್ರಂಗಿಲ್ಲ, ತಾವು ಬೆಳೆಯಂಗಿಲ್ಲ, ಕುಂತವ್ರಿಗೂ ಉಳಿಸ್ತಾರೆ. ಹಾಗೆ ಈ ಮನುಷ್ಯ ಇರಲಿಲ್ಲ ಅಂತಂದ್ರೆ, ಅವನಿಗೆ ಶ್ರದ್ಧಾ ಇಲ್ಲ ಅಂದ್ರೆ ಮಂದಿ ಹೇಳ್ತಿದ್ರು ಇವನೂ ಇಲ್ಲ ಅವನೂ ಇಲ್ಲ. ಅದಕ್ಕಂತಾರೆ ಅವರು, ಆ ಮನುಷ್ಯ ಹಂಗಿರಬೇಕು, ಶಾಸ್ತ್ರದಾಗ ಇರಬೇಕು. ಅವು ಇದ್ರಪ್ಪ ಅಂತ ಕೇಳಿದ್ರೆ ಅವನಿಗೆ ಸುಖ ಆಗುತ್ತದೆ. ಏನು ರೀ? ದಾನಂ ಪ್ರಿಯವಾಕ್ ಸಹಿತಂ, ಜ್ಞಾನಂ ಅಗರ್ವಂ, ಕ್ಷಮಾನ್ವಿತಂ ಶೌರ್ಯಂ, ವಿತ್ತಂ ತ್ಯಾಗ ಸಮೇತಂ, ದುರ್ಲಭಮೇತ ಚತುರ್ಭುಜಂ. ಇವು 4 ಹೇಳಿದ್ರೆ ಇವು ಇದ್ದವನಿಗೆ ಬ್ರಹ್ಮಜ್ಞಾನಕ್ಕೆ ಯೋಗ್ಯ ಹಾಕನು. ಅದು ಹೇಳಿದ್ರು. ಪ್ರಿಯವಾಕ್ಯ ಸಹಿತಂ ಜ್ಞಾನಂ, ಮಾತು ಪ್ರೀತಿ ಆಡಿ ದಾನ ಕೊಡೋರು. ಸಾಕು ತೊಗೊಂಡು ಹೋಗಿ ನೋಡಿ ಅಂತ ಹೋಗಿ ತೊಗೊಂಡು ನೋಡಿ. ಪ್ರಿಯವಾಕ್ ಸಹಿತಂ. ನಮ್ದೇನು ಪುಣ್ಯ ರೀ, ಇವತ್ತು ಬಂದೀರಿ ನಮ್ಮ ಮನೆಗೆ, ಭಾಳ ಸಂತೋಷ ಆಯ್ತು ನೀವು ಬಂದದ್ದು. ನನಗೆ ಭಾಳ ಹಿಗ್ಗಾಯ್ತು ರೀ, ಭಾಳ ಹಿಗ್ಗಾಯ್ತು. ಎಷ್ಟೇ ಕೊಡ್ರಿ, ನೀವು 10 ಪೈಸೆನೇ ಕೊಡ್ರಿ. ದಾನ ಮಾಡುವಾಗ ಪ್ರಿಯವಾಕ್ಯಿರ್ಬೇಕು. ನೀವು 100 ರೂಪಾಯಿ ಕೊಟ್ಟಿರಿ, ಮಾರಿ ನೋಡು ಮಾರಿ ಬಂದಾನ, ಬೇಡ. ಹೆಂಗೆ ಹೋಗ್ತದೆ?
ದಾನ ಪ್ರಿಯ ವಾಕ್ಯ ಇರಬೇಕು, ಪ್ರಿಯ ವಾಕ್ಯದಿಂದ ದಾನ ಇರಬೇಕು. ಎರಡನೇದು ಏನಪ್ಪ ಅಂತ ಕೇಳಿದರೆ ಜ್ಞಾನಂ ಅಗರ್ವಂ. ಜ್ಞಾನ ಇತ್ತು ಅಂದರೆ ಅಭಿಮಾನ ಗರ್ವ ಇರಬಾರ್ದು, ಹೌದಲ್ಲ. ಭತ್ತದು ಕಳವಿ ನೆಲ್ಲದ ಮೇಲೆ ತೆನೆ ತುಂಬಿತು ಅಂದ್ರೆ ಬಾಗ್ತದೆ, ಅದು ಬಾಗ್ತದೆ. ಷಡ ನಿಂದ್ರಂಗಿಲ್ಲ, ಸಜ್ಜಿ ತೆನೆ ಹಂಗೆ ಸಜ್ಜಿ ತೆನೆ ಷಡ ನಿಂದಿರ್ತಾವೆ, ಅದಕ್ಕೆ ದೇವ್ರ ಮುಂದೆ ತರಂಗಿಲ್ಲ. ಅದಕ್ಕೆ ಭತ್ತ ತರಕ್ಕೆ ಬಾಗ್ತದೆ. ಹಾಗೆ ಜ್ಞಾನ ಅಗರ್ವ ಇರಬೇಕು. ಮಂಚಗೆ 4 ಕಾಲಿದ್ದಂಗೆ ರೀ, ಅಂದರೆ ಅದ್ರ ಮೇಲೆ ಸ್ಥಿರವಾಗಿ ಕುಂಡ್ರಕ್ಕೆ ಬರ್ತದೆ. ಅಂಥವ್ರಿಗೆ ಜ್ಞಾನ ಆಗ್ತದೆ ಅಂತ. ಹೆಂಗಿರಬೇಕು? ಪ್ರಿಯ ಮಾತಿನಿಂದ ದಾನ, ಗರ್ವರಹಿತವಾಗಿರ್ತಕ್ಕಂಥ ಜ್ಞಾನ. ಆಮೇಲಪ್ಪ ಅಂತ ಕೇಳಿದರೆ ತ್ಯಾಗ ಮಾಡತಕ್ಕಂಥ ಹಣ, ರೊಕ್ಕ ಇರಬೇಕು, ತ್ಯಾಗ ಇರಬೇಕು ಅದ್ರ ಜೊತೆಗೆ. ಇಲ್ಲಾಂದ್ರೆ ಕುಂಡಿಲ್ಲದ ಗಿಂಡಿ, ಅದಕ್ಕೆ ತಳ ಸರಿ ಇದ್ದರೆ ಅದು ಕುಂಡಿರ್ತದೆ, ಅದು ಕುಂಡಿ ಬರೋದಂದ್ರೆ ಓಡಾಡ್ತದೆ. ಅವ್ರು ಹಾಡ್ಯಾರ, ಯಾರು? ಶರೀಫ್ ಸಾಹೇಬರು. ಕುಂಡಿಲ್ಲದ ಅಂಥವ್ರಿಗೆ ಅಂಥವ್ರು ಇಂಥವ್ರು ಅರ್ಧಂಬರ್ಧ ಭಕ್ತಿ ಮಾಡ್ತಾವೆ. ಕುಂಡಿಲ್ಲದ ಗಿಂಡಿ, ಅದಕ್ಕೆ ತಳನೇ ಇಲ್ಲ. ತಳ ಇಲ್ಲದು ಇಟ್ಟರೆ ಅಳಿಗಾಡ್ತದೆ, ಕುಂಡ್ರಂಗನೇ ಇಲ್ಲ ಅದು. ಹಂಗಿರ್ಬೇಕು ಜ್ಞಾನ. ಹೆಂಗಿರಬೇಕು ಅಂದ್ರೆ ಗಟ್ಟಿರ್ಬೇಕು ರೀ, ಜ್ಞಾನ ಗಟ್ಟಿರ್ಬೇಕು. ಅದಕ್ಕೆ ಹೇಳಿದ್ರೆ ಏನಪ್ಪ ಅಂತ ಕೇಳಿದರೆ ಅದಕ್ಕೆ ಏನು? ವಿತ್ತಂ ತ್ಯಾಗ ಸಮೇತಂ. ವಿತ್ತ ತ್ಯಾಗ ಸಮೇತ ವಿತ್ತ ಇರಬೇಕು. ಅಭಿಮಾನ ಇಲ್ಲದ ಜ್ಞಾನ ಇರಬೇಕು. ದಾನ ಪ್ರಿಯ ಮಾತು ಇರಬೇಕು. ಇವು ಏನಪ್ಪ? ಸಮೇತಂ ದುರ್ಲಭಂ ಚತುರ್ಭುಜಂ. ಇವು 4 ಇರೋದು ಭಾಳ ಕಠಿಣ. ಯಾಕ್ರಿ? 4 ಇರೋದು ಭಾಳ ಕಠಿಣ. ಏನು? ಪ್ರಿಯ ಮಾತಿನಿಂದ, ಪ್ರೇಮದ ಮಾತಿನಿಂದ ದಾನ ಮಾಡೋರು ಸಿಗೋದಿಲ್ಲ. ಶಾಸ್ತ್ರ ಕಲಿತು ಅಭಿಮಾನ ಇಲ್ಲದವ್ರು ಸಿಗೋದಿಲ್ಲ. ಕ್ಷಮ ಇಲ್ಲದ ಶೌರ್ಯ ಇಲ್ಲ. ಕ್ಷಮ ಹೆಂಗಿರ್ಬೇಕು? ಶೌರ್ಯ ಇರಬೇಕು. ಅದಕ್ಕೆ ದೊಡ್ಡ ಅದು ಕ್ಷಮೆಯಿಂದ ಇತರ ಸಾಧನ ಸಂಪದ ಮುಂಟೆ ನಿಜಗಳು ಹೇಳ್ಯಾರಲ್ಲ. ಕ್ಷಮ ಇರಬೇಕು. ಕ್ಷಮಾಶಸ್ತ್ರಂ ಕರೇಶ ಪ್ರತಿಯೋಗಿನ ದೃಶ್ಯತೆ. ತಪ್ಪು ಮಾಡಿದ್ರೆ ಕ್ಷಮ ಮಾಡತಕ್ಕಂಥದ್ದು ಇದು ಎಲ್ಲರಲ್ಲಿ ಬರೋಂಗಿಲ್ಲ. ಬೈದ ಕೂಡಲೇ ಸುಮ್ಕೊಂಡಾಗಿಲ್ಲ. ಒಂದು ಬೈದ 4 ಬೈತಾನೆ ಅಲ್ಲ. ಅದಕ್ಕೆ ಕ್ಷಮ ಮಾಡ್ತಕ್ಕಂಥದ್ದು ಗುಣ, ದಾನ ಮಾಡಿ ಪ್ರೇಮ ಮಾತಾಡ್ತಕ್ಕಂಥ ಗುಣ, ಜ್ಞಾನ ಇದು ಅಗರ್ವಾಗಿರ್ತಕ್ಕಂಥದ್ದು. ಇವೇನಪ್ಪ ಅಂತ ಕೇಳಿದರೆ ಇವು ಮನುಷ್ಯನಿಗೆ ದುರ್ಲಭಂ ಚತುರ್ಭುಜಂ ದುರ್ಲಭಂ. ಅದಕ್ಕೆ ಈ ಮಾರ್ಗದಲ್ಲಿ ಶ್ರದ್ಧೆ, ನಿಷ್ಠೆ, ವಿಶ್ವಾಸ ಇಲ್ಲದಿದ್ರೆ ನಡೆಯಂಗಿಲ್ಲ. ಶಾಸ್ತ್ರ ಹೇಳ್ತು, ಪರಮಾತ್ಮನ ತಿಳಕ್ಕೆ ಒಂದು ಮಾತು ಹೇಳ್ತೀನಿ. ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾದ್ ಅವೇಹಿ. ಕೈವಲ್ಯ ಉಪನಿಷತ್ತು ಹೇಳ್ತಾರೆ. ಶ್ರದ್ಧಾ ಭಕ್ತಿ ಜ್ಞಾನ ಯೋಗಾದ ಅವೇಹಿ. ತಿಳ್ಕೊ. ಆ ಬ್ರಹ್ಮವನ್ನು, ಆತ್ಮನನ್ನು ಶ್ರದ್ಧಾ ಭಕ್ತಿ ಜ್ಞಾನ ಶ್ರದ್ಧಾ ಯೋಗ ಧ್ಯಾನ ಯೋಗ ಏನಪ್ಪ ಅಂದ್ರೆ ಜ್ಞಾನ ಯೋಗ ಇವುಗಳಿಂದಲೇ ತಿಳಿಯೋಕ್ಕೆ ಬರ್ತದೆ ವಿನಃ ಮತ್ತೊಂದು ಮಾರ್ಗ ಅದಕ್ಕೆ ಇಲ್ಲ ಅಂತ ಏನಪ್ಪ ಅಂದ್ರೆ ಶಾಸ್ತ್ರ ಹೇಳ್ತದೆ. ಕೈವಲ್ಯ ಉಪನಿಷತ್ತು ಹೇಳ್ತದೆ. ಅದಕ್ಕೇನಪ್ಪ ಅಂದ್ರೆ ಶ್ರದ್ಧಾ ಭಕ್ತಿಯದ್ದು ಬಹಳ ಅವಶ್ಯಕತೆ ಅದ ಅಂತ ತಿಳ್ಕೊಂಡೆ. ಶ್ರದ್ಧಾ ಭಕ್ತಿ ನೋಡಿ, ಈ ಶ್ರದ್ಧಾ ಭಕ್ತಿ ಬೇರೆ ಏನ್ರಿ? ಯಾಕೆ ಬರೆದ್ರು? ಶ್ರದ್ಧಾವಾನ್ ಲಭತೆ ಜ್ಞಾನಂ ನೀವೇ ಹೇಳಿರಿ. ಮತ್ತು ಭಕ್ತಿ ಅಂತ ಯಾಕೆ ಬರೆದ್ರು? ಇಲ್ಲಪ್ಪ, ಎರಡೂ ಒಂದೇ ಅದಾವ. ಎರಡೂ ಒಂದೇ. 35ಕ್ಕೂ ಪಾಸ್ ಆಗ್ತಾನೆ, 95ಕ್ಕೂ ಪಾಸ್ ಆಗ್ತಾನೆ. ಹಂಗಿಲ್ಲ? ಈ 35, 90 ಅದಲ್ರಿ, 50, 60ಕ್ಕೆ. ಈ ಶ್ರದ್ಧಾ ವಿಶ್ವಾಸ ಇವು ಹೆಂಗದವ್ರಿ? ವಿಶ್ವಾಸ ಇದು 35, 36. ಶ್ರದ್ಧಾ ಏನಪ್ಪ ಅಂತ ಕೇಳಿದ್ರೆ ಇದು 70. ಭಕ್ತಿ ಅಂದರೆ ಏನು? ಅದು 100%. ಎಲ್ಲನೂ ಕೊಡ್ತಾರೆ. ಅದು ಭಕ್ತಿ ಪಿತ್ತಪ್ಪ ಅಲ್ಲಿ ಏನೋ ಹಿಂದೆ ಮುಂದೆ ನೋಡೋಂಗಿಲ್ಲ, ಏನು ನೋಡೋಂಗಿಲ್ಲ. ಅದಕ್ಕೆ ಶ್ರದ್ಧಾ ಭಕ್ತಿ ಯೋಗಾದ್ ಅವೇಹಿ. ವಿಶ್ವಾಸ, ಶ್ರದ್ಧಾ, ಭಕ್ತಿ
ಅದ್ರ ಮೇಲೆ ನಿಷ್ಠ. ಹೆಂಗದ ನೋಡಿ, ಗ್ರೇಡ್ 1 ಕೂತು ಅಳಿಗಾಡಂಗಿಲ್ಲ. ಭಕ್ತಿ ಅದ, ಅಳಿಗಾಡಂಗಿಲ್ಲ. ಹೆಂಗಪ್ಪ ಅದಕ್ಕೆ ಏನು ಉರಿ ಬರಲಿ ಶಿರಿ ಬರಲಿ ಅಂತಾರಲ್ಲ, ಏನಕ್ಕೆ ಆಗಲ್ಲಕ್ಕೆ ಮುಗಿತು ಕಥೆ. ಅದು ನಿಷ್ಠೆ. ಅದಕ್ಕಂತ ನಾವು ಇದರಿಂದ ಶ್ರದ್ಧಾ ಭಕ್ತಿ ಯೋಗ ಧ್ಯಾನ ಇವುಗಳಲ್ಲಿ ಶ್ರದ್ಧಾ ವಿಶ್ವಾಸ, ಶ್ರದ್ಧಾ ಭಕ್ತಿ, ಆಮೇಲೆ ನಿಷ್ಠ, ಧ್ಯಾನ ಯೋಗ ಅಂತ ನಿಷ್ಠ. ಯೋಗಾದ್ ಮುಮುಕ್ಷೋಹೋ ಮುಕ್ತೇರ್ ಹೇತುನ್, ಇವು ಮುಕ್ತಿಗೆ ಕಾರಣ ಆಗಿರತಕ್ಕಂಥ ಸಾಕ್ಷಾತ್ ಶ್ರುತಿ ಗಿರಹ ಭಕ್ತಿ. ಆ ಮುಕ್ತಿಗೆ ಸಾಧನ ಇವು ಅದಾವ ತಿಳ್ಕೊಂಡು ವೇದನೆ ಹೇಳ್ತದೆ, ನಾವು ಹೇಳಂಗಿಲ್ಲ. ನಮ್ಮ ಮಾತಿನ ಭರೋಸೆ ಅದನ್ನು ಗೊತ್ತಿಲ್ಲ. ವೇದ ಅಂದ್ರೆ ಏನಕ್ಕೆ ಹೇಳಲಿಕ್ಕೆ ಸಿದ್ಧರು ಹೇಳ್ಯಾರಂದ್ರೆ ಮಾತು ಮುಗಿತು, ಯಾರೂ ಏನು ನಂಗನೇ ಇಲ್ಲ. ನಾವು ಮುತ್ಯ ಇದ್ದವ ಎಲ್ಲ ತಪ್ಪೇ ಹೇಳೋಣ. ಹಿಂಗ್ಯಾಕೆ ಹೇಳ್ತೀವಿ, ಸಿದ್ಧರು ಹೇಳ್ಯಾರ. ನಮಸ್ಕಾರ. ಏನೋ ನನಗೆ ಸಿದ್ಧರು ಹೇಳಿದ್ರೆ ಏನು ತರ್ತೀವಿ. ಅವ್ರು ಹೇಳ್ತಾರೆ ಶ್ರುತೇರ್ ಗಿರಹ, ಇದು ವೇದ ಹೇಳ್ತದ. ನೀನು ಮುಕ್ತಿಯನ್ನು ಪಡಿಬೇಕಾದರೆ ನಿನಗೆ ವಿಶ್ವಾಸ, ಅದಕ್ಕಿಂತ ಹೆಚ್ಚಿಗೆ ಶ್ರದ್ಧಾ, ಅದಕ್ಕಿಂತ ಹೆಚ್ಚಿಗೆ ಭಕ್ತಿ ಇವು ಬೇಕಪ್ಪ. ಇವಿಲ್ಲದೆ ಆಗೋದಿಲ್ಲ ಅಂತ ಶ್ರುತಿ ಹೇಳ್ತವೆ. ಯುವ ಏತೇಷು ಏವ ತಿಷ್ಠತಿ ಅಮುಷ್ಯ. ಅಮುಷ್ಯ ಅಂದರೆ ಇವ ಸಾಧಕ, ಯುವ ಅಮುಷ್ಯ. ಯಾವ ಈ ಸಾಧಕನು ಏತೇಷು ಏವ ತಿಷ್ಠತಿ. ಏತೇಷು ಅಂದರೆ ಬಹುವಚನದು. ಶಮ ದಮ ಶ್ರದ್ಧಾ ಸಮಾಧಾನ ಉಪರತಿ ತಿತಿಕ್ಷಾ ಏತೇಷು ಇವದವಲ್ರಿ. ಏತೇಷು ತಿಷ್ಠತಿ ಯಾರು ಅಮುಷ್ಯ, ಇವ ಸಾಧಕ. ಅವ ಏನಾಗ್ತದ, ಅವಿದ್ಯಾ ಕಲ್ಪಿತಾತ್ ಬಂಧಾತ್ ಮೋಕ್ಷೋ ಭವತಿ. ಅವನಿಗೇನಾಗ್ತದ, ಅವಿದ್ಯೆ ಕಲ್ಪನೆಯಿಂದ, ಅವಿದ್ಯೆಯಿಂದ, ಅಜ್ಞಾನದಿಂದ ಏನಪ್ಪ, ಶರೀರವು ನಾನು ಹುಟ್ಟಿದ್ರೆ ಹುಡ್ತೀನಿ, ಸತ್ರ ಸಾಯ್ತೀನಿ, ಇವೆಲ್ಲ ನಾನು ಕಾಣೋಹಂ, ನಾನು ಕುಡ್ಡಿದ್ದೀನಿ ಕಟ್ತೀನಿ ಅಂತ ಅಲ್ಲ. ಇವೆಲ್ಲ ಸ್ವರ್ಗೀನಿ ಸೊಕ್ಕೀನಿ ಇವೆಲ್ಲ ಏನಪ್ಪ ಅಂದ್ರೆ ದೇಹ ಬಂಧಾತ್, ಇವೆಲ್ಲ ಬಂಧ ಮಾಡೋ ಮನುಷ್ಯನಿಗೆ ಬಂಧಾತ್ ಏನಾಗ್ತದೆ, ಮೋಕ್ಷೋ ಭವತಿ, ಮುಕ್ತನಾಗುತ್ತಾನೆ. ಬಂಧನವು ಯಾರಿಗೆ ಇಷ್ಟವಲ್ಲದ ವಸ್ತು. ಯಾವ ಥರದಿಂದನೇ ಬಂಧನ. ನೋಡಬೇಡ, ಕೇಳಬೇಡ, ಮಾತಾಡಬೇಡ ಅಂದರೆ ಎಷ್ಟೋ ತ್ರಾಸಕ್ಕಮ್ಮ, ಹೌದಲ್ಲ? ಎಷ್ಟೇ ಕಣ್ಣಿ ನೋಡ್ಬೇಡ ಅಂದರೆ ಕಣ್ಣಿ ತ್ರಾಸ, ಕೇಳಬೇಡ ಅಂದರೆ ಯಾಕೆ ಕಿವಿ ಏನು ಬಿಟ್ಟು ಮಾಡಿ ಏನು ಮಾಡಬೇಕು ಅಂತ ನಾವು. ಅದಕ್ಕೆ ಏನಪ್ಪ, ಮಂದಿ ಯಾರು ಮಾತಾಡೋದು ಕಿವಿಯಾಗಿ ಇಟ್ಕೊಂಡ್ರೆ ಕೇಳ್ತಾರೆ ನೋಡ್ರಿ, ಕೇಳ್ತಾರೆ. ಯಾಕೆ ಅವು ವಲ್ಲ ಅಂತವೆ, ಬಾ ಅಂತವೆ, ಕಿವಿ ಕೇಳ್ಬೇಕಂತ ಕಣ್ಣು. ಇವೆಲ್ಲ ಬಂಧನದವ. ಕೇಳಲೇಬೇಕು, ನೋಡಲೇಬೇಕು ಅನ್ನೋ ಬಂಧನ, ಇದನ್ನು ಬಂಧನೇ. ಇವೆಲ್ಲ ಸರ್ವ ಬಂಧಾತ್ ಪ್ರಮುಚ್ಯತೆ ಹೇಳಿದ್ರಲ್ಲ ಶಾಸ್ತ್ರದಾಗೆ. ಅದಕ್ಕೆ ಈ ಸರ್ವ ಅವಿದ್ಯಾ ಕಲ್ಪಿತವಾದ ದೇಹವೇ ಮೊದಲು ಮಾಡಿಕೊಂಡು ಮೋಕ್ಷ ಪರ್ಯಂತರವಾಗಿ ನಾನು ಬದ್ಧನು, ನಾನು ಮುಕ್ತನು ಅನ್ನೋದೇನದ, ಇವೆಲ್ಲದರಿಂದ ಬಿಡುಗಡೆಯಾಗುತ್ತಾನೆ. ಏನಪ್ಪ ಅಂದ್ರೆ ಅವನಿಗೆ ಬಿಡುಗಡೆ ಆಗುತ್ತದೆ. ಇವುಗಳ ಸಂಬಂಧ ರಹಿತನಾಗುತ್ತಾನೆ. ಇವುಗಳನ್ನು ದಾಟಿ ಹೋಗುತ್ತಾನೆ, ಸುಖಿಯಾಗುತ್ತಾನೆ. ಅದಕ್ಕೆ ಈ ಶಿಷ್ಯ ಅವು 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 ಆರೋ ಬೇಕು ಏನದಲ್ಲ, ಅವು ಜ್ಞಾನಕ್ಕೆ ಅವು ಕಾರಣ ಅದಾವೆ. ಅವು ಇದ್ದು ಅಂತ ಏನಪ್ಪ ಅಂತ ಕೇಳಿದರೆ, ನೀನು ಈ ಅವಿದ್ಯಾ ಬಂಧನದಿಂದ ಮುಕ್ತನಾಗಲಿಕ್ಕೆ ಬರ್ತದೆ. ಆದ್ದರಿಂದ ನೀ ಏನು ಮಾಡುವ ಅಂತ ಕೇಳಿದರೆ, ಅವು ಸಾಧನಗಳನ್ನು ಗಳಿಸೋಕ್ಕೆ ಪ್ರಯತ್ನ ಮಾಡು. ಹೌದಲ್ರಿ? ಮಾಡು. ಆರಾಮ್ ಮುಕ್ಕೋಬೇಕಂತೆ ಅಂದ್ರೆ ಪಲ್ಲಂಗ ತೊಗೊಂಬ. ಮುಕ್ಕೋತೀನಿ ಅಂದರೆ ಹೆಂಗೆ ಯಾಕಂದ್ರೆ ತರಬೇಕು, ಪಲ್ಲಂಗ ತರಬೇಕು, ಎ ಸಿ ಹಚ್ಚಬೇಕು. ಸುಖವಾಗಿ ಉಣ್ಬೇಕಂತೀ ಅಂದ್ರೆ ರೊಕ್ಕ ತರಬೇಕು, ದುಡಿಬೇಕು, ಸಾಮಾನು ತರಬೇಕು. ಹಾಗೆ ಆಗೋದಿಲ್ಲ ಅಲ್ಲ. ಹಾಗೆ ನಾನು ಜನ್ಮ ಮರಣ ರಹಿತವಾಗಿ ಆರಾಮ ಇರಬೇಕು ಅಂದ್ರೆ ಮತ್ತು ಇವೆಲ್ಲ ತೊಗೊಂಬ. ಶಮ ದಮ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಇವೆಲ್ಲ ತೊಗೊಂಬ. ಎಲ್ಲ ಕೂಡಿನೇ ಅಡುಗೆ ಹಾಕೋದು ಹಂಗಿಲ್ಲ.
ಸಮಾಧಾನ, ಶಾಂತಿಯು ಇವೆಲ್ಲವುಗಳ ಏನಪ್ಪ ಅಂತ ಕೇಳಿದರೆ ಆಗ್ಯಾವ. ಆದ್ದರಿಂದ ಅಜ್ಞಾನಕೃತವಾದ ಬಂಧವನ್ನು ನೀಗಿಸಬೇಕು ಅಂದ್ರೆ ಮೊಟ್ಟ ಮೊದಲನೇದು ಏನು ಮಾಡಂತೀರಿ? ವಿಚಾರ ಏವ ಪರಮೌಷಧಂ. ಅದಕ್ಕೆ ವಿವೇಕ, ವೈರಾಗ್ಯ, ಶಮಾಷಣ ಸಂಪತ್ತಿ, ಮೋಕ್ಷತ್ವ ಏನದಾವ, ಗುರುಪಸಕ್ತಿ ಇವೆಲ್ಲ ಏನದಾವ ನಿನಗೆ ಒಂದೊಂದಾಗಿ ಹೇಳ್ತೀನಿ ಕೇಳಿ. ಒಂದೊಂದಾಗಿ ನಿನಗೆ ಹೇಳ್ತೀನಿ. ಮೊಟ್ಟ ಮೊದಲು ಏನು ಮಾಡಬೇಕು? ಮುಖ್ಯ ಆದವ ವಿವೇಕ ಮಾಡಬೇಕು. ವೇಕಪ್ ಅಂದರೆ ಎಚ್ಚರ, ಇಂಗ್ಲೀಷಿನಾಗ ವೇಕಪ್ ಅಂದರೆ ಎಚ್ಚರ. ವಿವೇಕ ಅಂದರೆ ವಿಶೇಷವಾಗಿ ಎಚ್ಚರ. ಹೌದಾ? ಇದರಿಂದ ಅಜ್ಞಾನ ನಿದ್ರೆಯಿಂದ ಅನಾದ್ಯವಿದ್ಯೆಯ ಸುಪ್ತೋ ಯದಾ ಜೀವೋ ಪ್ರಬುದ್ಧತೆ. ಅನಾದಿ ಅವಿದ್ಯೆಯಲ್ಲಿ ನಿದ್ರೆ ಮಾಡಕತ್ತವರಿಗೆ ಯಾವಾಗ ಅನಂತ ಪುಣ್ಯ ಫಲದ ಬಲ ಇವನಿಗೆ ಸಿಗುತ್ತದೆ, ಆವಾಗ ಏನು ಜನ್ಮ ಅಂದರೆ ಏನು ವಿಚಾರ ಬರ್ತದೆ. ಅದಕ್ಕೆ ಮೊಟ್ಟ ಮೊದಲನೇನಪ್ಪ ಅಂತ ಕೇಳಿದ್ರೆ ಅದು ಅಜ್ಞಾನದಿಂದ ಬಂಧ ವಿವೇಕವೆಂಬ ಅಗ್ನಿಯಿಂದ ಅದು ಸುಟ್ಟು ಹೋಗ್ತದಪ್ಪ. ಎಲ್ಲಿ ತನಕ ವಿವೇಕ ಮಾಡೋಂಗಿಲ್ಲ ಇದು ಎಂದು ಶಾಂತ ಆಗುವುದಿಲ್ಲ. ಇದು ಹಾಗೆ ಉರಿತದೆ, ಅದು ದುಃಖ ಕೊಡ್ತದೆ ಅಂತ ಮುಂದಿನ ಶ್ಲೋಕದಿಂದ ಅದರದ ವಿವೇಕದ ಬಗ್ಗೆ ಮಾತಾಡ್ತಾರೆ. ಅದನ್ನು ನಾಳೆಗೆ